ಇವತ್ತೊಂದು ಸ್ಪೆಷಲ್ ವಿಡಿಯೋ. ನಮ್ಮ ಮನೆಯಲ್ಲಿ ತೆಂಗಿನ ಕಟ್ಟೆದು ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಹೌದು, 3 ಜನ ಬಂದಿದ್ದಾರೆ ಕೆಲಸದವರು. ತೆಂಗಿನ ಕಟ್ಟೆಯನ್ನೆಲ್ಲ ವರ್ಷಕ್ಕೊಮ್ಮೆ ಚೆನ್ನಾಗಿ ಕಟ್ಟಿಸಬೇಕು. ಮಳೆ ಸ್ವಲ್ಪ ಕಮ್ಮಿ ಆಗ್ತದಲ್ಲ, ಹಾಗೆ ಮಾಡೋದು. ಅದರ ಮಣ್ಣೆಲ್ಲ ತೆಗೆದು ಅದಕ್ಕೆ ಸೊಪ್ಪು, ಮರದ ಗಿಡದ ಸೊಪ್ಪೆಲ್ಲ ಕಡ್ದು ನೋಡಿ ಕಡಿತಾ ಇದ್ದಾರೆ. ಈಗ ಮರ ಎಲ್ಲ ಗೆಲ್ಲೆಲ್ಲ ಕಡಿತಾರೆ ವರ್ಷಕ್ಕೊಂದು ಸಲ. ಕಡ್ದು ಅದರದ್ದು ಎಲೆಯನ್ನೆಲ್ಲ ತೆಂಗಿನ ಬುಡಕ್ಕೆ ಹಾಕಲಿಕ್ಕೆ. ಅದಕ್ಕೋಸ್ಕರ ಒಬ್ಬ ಮರಕ್ಕೆ ಹತ್ತಿದ್ದಾನೆ, ಅವನು ಕಡಿತಾ ಇದ್ದಾನೆ. ಕೆಲಸದವರು ಮತ್ತೆ ಅದರದ್ದು ಸೊಪ್ಪೆಲ್ಲ ಬೇರೆ ಮಾಡಿ ತೆಂಗಿನ ಬುಡಕ್ಕೆ ಹಾಕ್ತಾರೆ. ಇಬ್ಬರು ಕಟ್ಟೆ ಕೆಲಸ ಮಾಡ್ತಿದ್ದಾರೆ. ಒಬ್ಬರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ತೋಟ ಎಲ್ಲ ಮಳೆ ಬಂದು ಎಲ್ಲ ಫುಲ್ಲು ಹುಲ್ಲೆಲ್ಲ ತುಂಬಿದೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ. ತೆಂಗಿನ ಕಟ್ಟೆಗೆ ಈ ಸೊಪ್ಪೆಲ್ಲ ಹಾಕಿ ಅದರ ಮೇಲೆ ಕಡಲೆ ಹಿಂಡಿ ಹಾಕ್ತೇವೆ ನಾವು. ಅದು ಹಾಕಿ ಮಣ್ಣು ಹಾಕಲಿಕ್ಕೆ, ಮಣ್ಣು ಹಾಕಿ ಮೇಲ್ಗಡೆ ಉಪ್ಪು ಹಾಕಿ ಬಿಡಲಿಕ್ಕೆ. ನೋಡಿ ಎಷ್ಟೊಂದು ಕ್ಲೀನ್ ಆಯ್ತಲ್ಲ, ಹೇಗಿತ್ತು ಈಗ ನೋಡಿ. ಕೆಲಸ ಎಲ್ಲ ಹಾಕಿ ಆಗುವಾಗ ತೋಟ ಕ್ಲೀನ್ ಆಯಿತು. ಈ ರೀತಿ ಮಣ್ಣೆಲ್ಲ ಹಾಕಿ ಮುಚ್ಚಿದ್ದಾರೆ ತೆಂಗಿನ ಕಟ್ಟೆಯನ್ನು. ತೆಂಗಿನ ತೋಟ ಎಲ್ಲ ಇರುವವರಿಗೆ ಇದೆಲ್ಲ ಸರ್ವೇ ಸಾಮಾನ್ಯ. ವರ್ಷಕ್ಕೊಂದು ಸಲ ಕೆಲಸದವರು ಮಾಡ್ತಾ ಇರ್ತಾರೆ. ಈಗ ಅಂಗಳದಲ್ಲೆಲ್ಲ ಕಸ ಬಿದ್ದಿದೆ, ಅದನ್ನು ಕ್ಲೀನ್ ಮಾಡ್ತಾ ಇವರು ಮಾತಾಡ್ತಾರೆ, ನಮ್ಮ ಹನುಮಂತಣ್ಣ. ಅದು ಒಂಥರ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ನಿಮಗೂ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಇವರ ಮಾತುಗಳನ್ನು ಕೇಳಿರ್ಬೋದು. ಈಗ ಇದರಲ್ಲಿ ಸಹ ಮಾತಾಡ್ತಾ ಇದ್ದಾರೆ. ಕೆಲವೊಂದು ತುಣುಕುಗಳನ್ನು ನಿಮಗೋಸ್ಕರ ತೋರಿಸ್ತೇನೆ. ಅವರ ಮಾತುಗಳನ್ನು ಕೇಳಿ ನಿಮಗೆ ಇಷ್ಟ ಆಯಿತು ಇಲ್ವಾ ಅಂತ ಹೇಳಿ ನನಗೆ ತಿಳಿಸಿ. ಈಗ ಕೇಳಿ ಅವರ ಮಾತುಗಳನ್ನು. ಏನಾದರೂ ಅವರ ವಿಷಯ, ಅವರ ಊರಿನ ವಿಷಯ ಏನಾದರೂ ಹೇಳ್ತಾ ಇರ್ತಾರೆ. ಎಷ್ಟೊತ್ತು ಬೇಕಿದ್ರೂ ಮಾತಾಡ್ತಾ ಇರ್ತಾರೆ. ನಮಗೆ ಟೈಮ್ ಪಾಸ್ ಮಾಡಲಿಕ್ಕೆ ಹನುಮಂತನ ಕೆಲಸಕ್ಕೆ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗ್ತದೆ. ಹೌದು, ತುಂಬ ಪಾಪ ಜನ. ತುಂಬ ಪಾಪ ಇದ್ದಾರೆ. ಮೋಸ ಎಲ್ಲ ಅವರಿಗೆ ಗೊತ್ತಿಲ್ಲ. ಏನಿದ್ರು ಇದರಲ್ಲೇ ಬಡಬಡ ಅಂತ ಹೇಳ್ತಾ ಇರ್ತಾರೆ. ನೀವು ನೋಡ್ತಾ ಇರಬೇಕಾದ್ರೆ ಸ್ಕ್ರೀನ್ ಎದುರಲ್ಲಿ ಒಂದು ಕೈ ಬರ್ತಾ ಇರ್ತದಲ್ಲ, ಹೌದು, ನಮ್ಮ ಮಗು ಮೆಹಂದಿ ಹಾಕಿದೆ. ಅದು ಅದರ ಕೈಯನ್ನು ನನ್ನ ಸ್ಕ್ರೀನ್ ಎದುರಲ್ಲಿ ತರ್ತಾ ಉಂಟು. ನಮ್ಮ ಮಗುವಿಗೆ ಸ್ಕೂಲಿಗೆ ದಸರಾ ರಜೆ ಉಂಟಲ್ಲ, ಹಾಗೆ ಮೆಹಂದಿ ಎಲ್ಲ ಇಟ್ಟು ಅವಳು ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ನನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ನಮ್ಮ ತೋಟ ಕೆಲಸ ಅದರ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸಿತು? ನಿಮ್ಮ ಮನೆಯಲ್ಲಿ ತೋಟ ಇದೆಯಾ? ಅದರ ಕೆಲಸ ಎಲ್ಲ ಆಗಿದೆ ಏನಂತ ತಿಳಿಸಿ. ಹೀಗೆ ಮಾತಾಡ್ತಾ ಕಸ ಗುಡಿಸುತ್ತಾ, ಸ್ವಲ್ಪ ಹೊತ್ತು ಮಾತಾಡ್ತಾ ಕಸ ಗುಡಿಸುತ್ತಾ ಅಂಗಳದ ಕಸ ಎಲ್ಲ ಕ್ಲೀನ್ ಆಗ್ತಾ ಬಂತು. ಇನ್ನೇನು ಸ್ವಲ್ಪ ತೆಗೆದ್ರೆ ಆಯಿತು. ಹನುಮಂತನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಹೌದು, ಅವರ ಮಾತು ಕೇಳಲಿಕ್ಕೆ ಎಲ್ರಿಗೂ ಇಷ್ಟ ಆಗ್ತದೆ. ಅವರು ಈ ಕಡೆಯವರಲ್ಲ, ಬಾಗಲಕೋಟೆ ಕಡೆಯವರು. ಅವರ ಮಾತುಗಳು ಕೇಳಲಿಕ್ಕೆ ಖುಷಿ ಆಗ್ತದೆ. ನಮ್ಮ ಮನೆಯಲ್ಲಿ ಎಷ್ಟು ಸುಂದರವಾದ ಹೂಗಳು ಅರಳಿದೆ ನೋಡ್ಬೋದು. ತುಂಬ ಮೊಗ್ಗು ಎಲ್ಲ ಆಗಿದೆ ಅದರದ್ದು. ಹೂವು ಸಹ ತುಂಬ ಅರಳ್ತಾ ಉಂಟು ನೋಡಿ. ಇನ್ನು ಮಧ್ಯದಲ್ಲಿ ಉಂಟು ಅರಳಲಿಕ್ಕೆ, ಇನ್ನು ಅರಳಬೇಕು. ಇದು ಅದರ ಮೊಗ್ಗು. ಇದೊಂದು ಸ್ವಲ್ಪ ಅರಳಿದೆ. ಎಲ್ಲ ಅರಳಿದ ನಂತರ ತುಂಬ ಸುಂದರವಾಗಿ ಕಾಣ್ಬೋದು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್.